ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋದಕ್ಕಿಂತ ಮುಂಚಿತವಾಗಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಈ ಒಂದು ಒಳ್ಳೆಯ ಸಮಯದಲ್ಲಿ ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ನಾವು ಬಂದಿದ್ದೇವೆ. ಪರಿಶುದ್ಧನು ನೀನು, ಆತ್ಮನಾದಾತನು ನೀನು, ನಮ್ಮದಲ್ಲಿ ಚಲಿಸುವುದಕ್ಕಾಗಿ ಸ್ತೋತ್ರ. ಕರ್ತನೇ, ನೀನು ವಾಕ್ಯದೊಳಗೆ ನೀನು ಮಾತನಾಡು. ಕರ್ತನೆ, ನಮ್ಮೆಲ್ಲರ ಹೃದಯಗಳನ್ನು ತೆರೆದು ಸ್ವಾಮಿ ದೇವರೇ, ನೀನು ನಮ್ಮ ಸಂಗಡ ನೀನು ಮಾತನಾಡು. ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಮರೆ ಮಾಡಿ ನಿನ್ನ ವಾಕ್ಯಗಳನ್ನು ಪ್ರಕಟ ಮಾಡು ಕರ್ತನೆ. ಹಾಗೆ ಮಾಡದಿರೋದಕ್ಕಾಗಿ ಸ್ತೋತ್ರ. ನಮ್ಮದಲ್ಲಿ ಚಲಿಸ ಮಾಡು. ಆತ್ಮನಾದಾತನು ಯಾವ ಆತ್ಮನಿಂದ ಬರೆಯಲ್ಪಟ್ಟಿದೆಯೋ ಅದೇ ಆತ್ಮನಿಂದ ನಮಗೆ ತಿಳಿಯಪಡಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಹಾಗೆ ಮಾಡದಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯಾದ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಾವು ವಾಕ್ಯ ಧ್ಯಾನಕ್ಕೆಂದು ತೆಗೆದುಕೊಂಡಂಥ ದೇವರ ವಾಕ್ಯವು ಯೋಬನ ಪತ್ರಿಕೆ 42ನೇ ಅಧ್ಯಾಯ 2ನೇ ವಾಕ್ಯ. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲೆ ಎಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಿಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಯೋಬನು ಈ ರೀತಿಯಾಗಿ ದೇವರಿಗೆ ಹೇಳ್ತಿರುವಂಥ ಒಂದು ಮಾತು, ನಿನಗೆ ಅಸಾಧ್ಯವಿಲ್ಲವೆಂತಲೂ ನಾನು ತಿಳ್ಕೊಂಡಿದ್ದೇನೆ ಎಂಬುದಾಗಿ. ಹೌದು, ಕರ್ತನಿಗೆ ಹೇಳುವಾಗ, ದೇವರೇ ನಿನಗೆ ಯಾವ ಒಂದು ಅಸಾಧ್ಯವಿಲ್ಲಪ್ಪ, ನನಗಾದರೂ ಅಸಾಧ್ಯ, ಆದರೆ ನಿನಗೆ ಸಾಧ್ಯ. ಇಲ್ಲಿ ಮುಂದೆ ನೋಡುವಾಗ ತಡೆಗಳನ್ನು ಒಡೆಯುವ ನಮ್ಮ ದೇವರು, ಆತನು ಮಾಡಬೇಕೆಂದುಕೊಂಡ ಕಾರ್ಯಗಳನ್ನು ಎಲ್ಲವನ್ನ ಯಾವುದೇ ಕಾರಣಕ್ಕೂ ಅವನಿಗೆ ತಡೆ ಹಿಡಿಯುವವರು ಯಾರು? ಮಾಡಬೇಕೆಂದ ಕಾರ್ಯಗಳಿಗೆ ತಕ್ಕಂತೆ ತಡೆ ಹಿಡಿಯುವವರು ಯಾರು? ಈ ಲೋಕದಲ್ಲಿ ಯಾರೂ ಸಹ ಕರ್ತನ ಕಾರ್ಯಗಳಿಗೆ ತಡೆ ಹಿಡಿಯುವಂಥ ಶಕ್ತಿ ಯಾರಲ್ಲೂ ಇಲ್ಲ. ಆದರೆ ದೇವರ ಒಂದು ಪ್ರಸನ್ನತೆ, ದೇವರ ಒಂದು ಕೃಪೆ ನಮ್ಮ ಸಂಗಡ ಇರಬೇಕಾದರೆ ನಾವು ಏನು ಮಾಡಬೇಕಂತ ಹೇಳಿದ್ರೆ, ನಮ್ಮನ್ನೇ ನಮ್ಮ ಮಾರ್ಗಗಳನ್ನು ಕರ್ತನ ಕಡೆಗೆ ಒಪ್ಪಿಸಿಕೊಡಬೇಕು. ಅದಕ್ಕಿಂತ ಮುಂಚಿತವಾಗಿ ನಾವು ಹೇಳ್ತೇವೆ, ನನಗೆ ಈ ತಡೆಯಾಗಿದೆ, ನಾನು ಮದುವೆ ಮಾಡಿಕೊಡಬೇಕಾದ್ರೂ ತಡೆ, ನಾವು ಆತ್ಮಿಕವಾಗಿ ಬೆಳೆಯಬೇಕಾದ್ರೂ ತಡೆ, ಒಂದು ಸಮಯಕ್ಕೆ ತಕ್ಕಂತೆ ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೂ ತಡೆ, ಮತ್ತು ಮನೆ ಕಟ್ಟಬೇಕಾದ್ರೂ ತಡೆ, ಎಲ್ಲ ತಡೆಗಳಲ್ಲಿಯೂ ಮಕ್ಕಳ ವಿವಾಹ ಕಾರ್ಯಗಳಲ್ಲಿಯೂ ಮಾಡಿ ಮುಗಿಸೋಣ ಅಂದ್ರೂ ಅದಕ್ಕೂ ತಡೆ, ಎಲ್ಲ ವಿಷಯಗಳಲ್ಲಿಯೂ ತಡೆಗಳೇ ನಮ್ಮ ಜೀವಿತದಲ್ಲಿ ಎದ್ದು ಕಾಣುವಂಥದ್ದಾಗಿದೆ. ಅದನ್ನು ಊಹಿಸಿ ನೋಡುವಾಗ ನಮ್ಮ ಜೀವಿತಗಳಲ್ಲಿ ನಾವೇ ಲೆಕ್ಕ ಮಾಡುವಷ್ಟು ತಡೆಗಳು, ಹೋರಾಟಗಳಲ್ಲಿ ನಾವು ಸಾಗೆ ಬರಬೇಕಾಗ್ತದೆ. ಆದರೆ ಅದಕ್ಕಾಗಿಯೇ ನಮ್ಮ ದಾರಿಗಳನ್ನು ಕರ್ತನ ಕಡೆಗೆ ಕೊಡುವಾಗ ಕರ್ತನ ತಾನೇ ಸರಾಗ ಮಾಡುವವನಾಗಿದ್ದಾನೆ. ನಮ್ಮ ಮಾರ್ಗಗಳನ್ನು, ನಮ್ಮ ದಾರಿಗಳನ್ನು ಕರ್ತನ ಕರೆಗಳಲ್ಲಿ ಒಪ್ಪಿಸಿಕೊಟ್ಟವರಾಗಿದ್ದು, ಕರ್ತನ ಬಲವುಳ್ಳ ಹಸ್ತದಲ್ಲಿ ಆತನ ನಮ್ಮ ಹೋರಾಟಗಳನ್ನೆಲ್ಲ ಒಪ್ಪಿಸಿಕೊಡುವವರಾಗಿರಬೇಕು. ಅದಕ್ಕಾಗಿಯೇ ಯೆಶಾಯನ 44ರಲ್ಲಿ ಹಳ್ಳ ಕೊಳ್ಳಗಳೆಲ್ಲ ಮುಚ್ಚಲ್ಪಡುವವು, ಎಲ್ಲ ಬೆಟ್ಟಗಳು ತಗ್ಗಿಸಲ್ಪಡುವವು, ಕೊರಕಲ ನೆಲವು ಸಮವಾಗುವುದು. ನಮಗಿರುವಂಥ ಹೋರಾಟಗಳು, ನಮಗಿರುವಂಥ ಬಂಧನಗಳು ಏನೇ ಇದ್ರೂ ಸಹ ಕೊರಕಲಾದಂಥ ಸ್ಥಳಗಳು, ಬೆಟ್ಟ ಗುಡ್ಡಗಳು ನಮ್ಮ ಜೀವಿತದಲ್ಲಿ ಹೋರಾಟ, ಸಂಕಟ, ಬೆಟ್ಟದೋಪಾದಿಯಲ್ಲಿ ಕಷ್ಟದೋಪಾದಿಯಲ್ಲಿ ಬೆಟ್ಟದೋಪಾದಿಯಲ್ಲಿ ಕಷ್ಟಗಳು, ದುಃಖಗಳು ಏನೇ ಇದ್ರೂ ಸಹ ಅವನ್ನೆಲ್ಲ ಸಮ ಮಾಡುವಂಥ ದೇವರ ಸನ್ನಿಧಾನದಲ್ಲಿ ನಾವು ಹೋಗುವುದೇ ಆದರೆ ಬೆಟ್ಟ ಗುಡ್ಡಗಳು ಸಮ ಮಾಡಲ್ಪಟ್ಟು ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಹೋರಾಟಗಳು, ನಷ್ಟಗಳು ಎಲ್ಲವೂ ಸಹ ಸಮ ಮಾಡಲ್ಪಟ್ಟು ಅದು ಸಮಾಧಾನದ ಮಾರ್ಗವಾಗಿ ನಮಗೆ ಸಿದ್ಧವಾಗ್ತದೆ. ಹಾಗಾಗಿ ಇಲ್ಲಿ ಒಬ್ಬ ಸತ್ಯವೇದದಲ್ಲಿ ನೋಡುವಾಗ, ಕರ್ತನಾದುಕೊಂಡವನು ಆತನು ಯೋಸೇಫನ ಜೀವಿತವನ್ನು ನೋಡಿರಿ, ಎಷ್ಟೇ ತಡೆಗಳು ಬಂದವು ಅವನ ಜೀವಿತದಲ್ಲಿ. ಅವನನ್ನು ನೋಡುವಾಗ ನೀವು ಎಲ್ಲರೂ ಓದಿರುವಂಥ ಪ್ರಕಾರ ಯೋಸೇಫನ ಜೀವಿತದಲ್ಲಿ ಎಷ್ಟು ತಡೆಗಳು ಬಂದವಲ್ವಾ. ಯೋಸೇಫನನ್ನು ಕುಣಿಯಲ್ಲಿ ಹಾಕಿದರು, ಅವನನ್ನು ಪೋಟಿಫರನಿಗೆ ಕ್ರಯಕ್ಕೆ ಕೊಡಲ್ಪಟ್ಟರು. ಆದರೆ ಅವನ ದಾಸನಾಗಿ ಪೋಟಿಫರನ ಮನೆಯಲ್ಲಿ ಇದ್ದುಕೊಂಡು ಅವನು ದಾಸನಾಗಿ ದುಡಿಯಬೇಕಾಯ್ತಲ್ಲ. ಆದರೆ ದೇವರು ಅಲ್ಲಿಂದ ಬಿಡಲಿಲ್ಲ. ದೇವರು ತಾನು ಇನ್ನೂ ಹೆಚ್ಚಾಗಿ ಯೋಸೇಫನನ್ನು ಆಶೀರ್ವದಿಸಿ ಉತ್ತಮವಾದ ಭವಿಷ್ಯಕ್ಕೆ ದೊಡ್ಡ ತಡೆಗಳಂತಾಗಿದ್ದಂಥ ಆ ಪೋಟಿಫರನ ಒಂದು ಸನ್ನಿಧಾನದಲ್ಲಿ ಅಲ್ಲಿಂದ ತಪ್ಪಿಸಿ ಕರ್ತನು ಅವನನ್ನು ಉನ್ನತಿಗೆ ತರುವವನಾಗಿದ್ದನು. ಕರ್ತನು ಉನ್ನತಿಗೆ ಯೋಸೇಫನನ್ನು ಕರೆತಂದನು. ಅವನು ಉನ್ನತಕ್ಕೆ ಕರ್ಕೊಂಡು ಹೋಗಿ ಫರೋಹನ 2ನೇ ಅಧಿಕಾರಿಯನ್ನಾಗಿ ನೇಮಿಸಿದನು. ಹಾಗಾಗಿ 2ನೇ ಸ್ಥಾನಕ್ಕೆ ಕರ್ತನು ಅವನನ್ನು ತಂದು ನಿಲ್ಲಿಸಿದನು. ನಿನ್ನ ಅಪ್ಪಣೆ ಇಲ್ಲದೆ ಅವನು ಫರೋಹನು ಹೇಳ್ತಾ ಇದ್ದಾನೆ ಯೋಸೇಫನಿಗೆ, ನಿನ್ನ ಅಪ್ಪಣೆ ಇಲ್ಲದೆ ಐಗುಪ್ತಲೆಲ್ಲ ಒಬ್ಬನ ಕೈಯನ್ನಾಗಲಿ ಕಾಲನ್ನಾಗಲಿ ಕದಲಗೂಡಿಸದಿರದು ಎಂದು ಫರೋಹನು ಯೋಸೇಫನಿಗೆ ಹೇಳಿದನು.
ಹಾಗಾಗಿ ಆದಿಕಾಂಡ 41 ಅಧ್ಯಾಯ 41, 44ನೇ ವಾಕ್ಯದಲ್ಲಿ ಆ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹೀಗಾಗಿ ಪ್ರಿಯರಾದ ಮಕ್ಕಳೇ, ಪರಾಪರ ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ. ನಾವು ಕರ್ತನ ನಿವಾಸ ಸ್ಥಾನ ಮಾಡಿಕೊಂಡಿರುವಾಗ ನಾವೇಕೆ ಭಯಪಡಬೇಕು? ನಾವೇಕೆ ಕರ್ತನನ್ನು ಹುಡುಕಬಾರದು? ನಾವೇಕೆ ದೇವರನ್ನ ಯಾವಾಗಲೂ ನಮ್ಮ ಮುಂದೆ ಇಟ್ಟುಕೊಂಡು ನಾವು ಸಾಗುವಂಥವರಾಗಿರಬೇಕು? ನಾವಿನ್ನೂ ಹೆಚ್ಚಾಗಿ ದೇವರಲ್ಲಿ ಬಲ ಹೊಂದಬೇಕು. ದೇವರ ಒಂದು ಪ್ರೀತಿಯಲ್ಲಿ ಬೆಳೆಯವರಾಗಿರಬೇಕು. ಪ್ರಾರ್ಥನೆಯಲ್ಲಿ ನಮ್ಮ ಮನವಿಗಳನ್ನು ಸಲ್ಲಿಸಬೇಕು. ಪ್ರತಿಯೊಂದು ವಿಷಯಗಳಲ್ಲಿ ಆತನಿಗೆ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳಬೇಕು. ಕರ್ತನ ಸಮ್ಮುಖದಲ್ಲಿ ಒಂದಲ್ಲ ಎರಡಲ್ಲ ಎಲ್ಲ ರೀತಿಯಲ್ಲಿಯೂ ನಮಗೆ ದೇವರಿಗೆ ಅಂತ ಹೇಳಿ ದೊಡ್ಡದಾದಂಥ ವಿಷಯಗಳನ್ನೆಲ್ಲ ದೇವರಿಗೆ, ಸಣ್ಣದಾದಂಥ ವಿಷಯಗಳೆಲ್ಲ ದೇವರಿಗೆ, ದೊಡ್ಡದಾದಂಥ ಎಲ್ಲ ಚಿಂತಾಭಾರಗಳೆಲ್ಲ ನನಗೆ ಅಂತ ಇಟ್ಟುಕೊಂಡು ನಾವು ಚಿಂತೆ ಮಾಡ್ತಾ ಕೂತ್ಕೊಂಡು ದೇವರಿಗೆ ಸಣ್ಣವುಗಳನ್ನು ಒಪ್ಪಿಸಿಬಿಟ್ಟು ಸುಮ್ಮನೆ ಹಾಗೆ ಕೂತ್ಕೊಳ್ಳೋದು ಎಲ್ಲ ವಿಷಯಗಳನ್ನು ದೇವರು ಹೇಳ್ತಾರೆ, ನೀನು ಚಿಂತೆ ಮಾಡಬೇಡ, ನಾನೇ ನಿನ್ನ ಚಿಂತಾಭಾರ ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸ್ತೇನೆ ಅಂತ ದೇವರು ವಾಕ್ಯ ಹೇಳ್ತಿದೆ. ಹೀಗಾಗಿ ನಮ್ಮ ಚಿಂತೆಯನ್ನೆಲ್ಲ ನಾವೇ ಹೊತ್ತುಕೊಂಡ್ರೆ ನಮಗೋಸ್ಕರ ಚಿಂತೆ ಮಾಡುವವರು ಯಾರು? ನಮ್ಮ ನೆರೆಹೊರೆಯವರು ಬರ್ತಾರ? ನಮ್ಮ ಅಕ್ಕಪಕ್ಕದವರು ಬರ್ತಾರ? ನಮ್ಮ ಸಂಬಂಧಿಕರು ಬರ್ತಾರ? ಯಾರು ನಮ್ಮ ವಿಷಯದಲ್ಲಿ ಚಿಂತೆ ಮಾಡುವವರು ಯಾರು ಇಲ್ಲ. ಹಾಗಾಗಿ ನನಗೋಸ್ಕರ ಒಬ್ಬ ವ್ಯಕ್ತಿ ಇದ್ದಾರೆ, ನಮಗೋಸ್ಕರ ನನ್ನ ದೇವರು ಇದ್ದಾರೆ ಅಂತ ಹೇಳಬೇಕಾದ್ರೆ ಅದೇ ಯೇಸು ಕ್ರಿಸ್ತನು ನಮಗಾಗಿ ಚಿಂತೆ ಮಾಡುವವನಾಗಿದ್ದಾನೆ. ನಮ್ಮ ಭಾರಗಳನ್ನು ಹೊತ್ತುಕೊಂಡು ನಮಗೆ ಬೆಟ್ಟದೋಪಾದಿಯಲ್ಲಿರುವಂಥ ಕಷ್ಟಗಳನ್ನು ಸರಾಗ ಮಾಡುವವನಾಗಿದ್ದಾನೆ. ಆತನನ್ನು ಹಿಂಬಾಲಿಸಿ ನಡೆಯುವಾಗ ಪ್ರಿಯರಾದುಕೊಂಡವರೇ, ದೇವರಾದುಕೊಂಡವರೇ, ನೀವೆಲ್ಲರೂ ಕರ್ತನ ಸಮ್ಮುಖದಲ್ಲಿ ಆತನನ್ನು ಹುಡುಕುವವರಾಗಿದ್ದಾಗೆ ನಾವು ಎಷ್ಟು ಅಭಿಮಾನವುಳ್ಳವರಾಗಿ ಆತನಿಗಾಗಿ ಜೀವಿಸುತ್ತವೋ ಅದೇ ರೀತಿಯಾಗಿ ಆತನೂ ಸಹ ವೈರಾಗ್ಯವುಳ್ಳವನಾಗಿಯೇ ನಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ನಮಗೋಸ್ಕರ ಯುದ್ಧ ಮಾಡಲು, ನಮ್ಮನ್ನು ಮೇಲೆತ್ತಲು, ನಮ್ಮನ್ನು ಯೋಸೇಫನ ರೀತಿಯಲ್ಲಿ ಮೇಲೆತ್ತಲು, ನಮ್ಮನ್ನು ಉನ್ನತಿಗೆ ತರಲು ಕರ್ತನು ನಮ್ಮ ಸಂಗಡ ಇರುವಂಥವನಾಗಿದ್ದಾರೆ. ಆತನನ್ನು ಒಂದೇ ಮನಸ್ಸುಳ್ಳವರಾಗಿದ್ದಾನೆ. ಆತನು ಯಾವಾಗಲೂ ಆತನನ್ನು ತಿರುಗಿಸುವವರು ಯಾರಾದರೂ ಉಂಟಾ? ಆತನು ಕೊಡುತ್ತೇನೆ ಅಂತ ಹೇಳಿರ್ಬೇಕಾದ್ರೆ ಕೊಡುವವನಾಗಿದ್ದಾನೆ. ಮನುಷ್ಯರಂತೆ 2 ಮಾತುಗಳುಳ್ಳವನಲ್ಲ, ಮನುಷ್ಯರಂತೆ 2 ನಾಲಿಗೆಯುಳ್ಳವನಲ್ಲ. ದೇವರು ಒಂದೇ ಮನಸ್ಸುಳ್ಳವನಾಗಿದ್ದಾನೆ. ದೇವರು ಒಂದೇ ರೀತಿಯಲ್ಲಿ ಹೇಳಿದ ಪ್ರಕಾರವೇ ಆತನು ನಮ್ಮ ಜೀವಿತಗಳಲ್ಲಿ ಆಶೀರ್ವಾದದಾಯಕನಾಗಿಯೂ, ನಮ್ಮ ಪ್ರೀತಿದಾಯಕನಾಗಿಯೂ, ಸತ್ಯವಂತನಾಗಿಯೂ ನಮ್ಮ ಜೀವಿತದಲ್ಲಿರ್ತಾನೆ. ಯೋಬನ ಬರೆದ ಪತ್ರಿಕೆ 23ನೇ ಅಧ್ಯಾಯ 13-14ರಲ್ಲಿ ಏನಂತ ಹೇಳ್ತಿದೆ? ಒಂದೇ ಮನಸ್ಸುಳ್ಳವನಾಗಿದ್ದಾನೆ, ತಿರುಗಿಸಿ ಬಲ್ಲವರು ಯಾರು? ಆತನ ದೇವರನ್ನು ತಿರುಗಿಸಲಿಕ್ಕೆ ನಮ್ಮಿಂದ ಸಾಧ್ಯನಾ? ಇಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಅವನನ್ನು ತಿರುಗಿಸುವವರು ಯಾರು? ತಾನು ಬಯಸಿದ್ದನ್ನೇ ಮಾಡುತ್ತಾನೆ. ನನ್ನ ವಿಷಯದಲ್ಲಿ ನೇಮಕವಾದದ್ದನ್ನು ಪೂರೈಸುವುದಷ್ಟೇ. ನಮ್ಮ ಜೀವಿತದಲ್ಲಿ ಏನು ನೇಮಿಸಲ್ಪಟ್ಟಿದ್ದಾನೋ ಅದನ್ನೇ ಆತನು ಪೂರೈಸುವವನಾಗಿದ್ದಾನೆ. ಕರ್ತನು ಸಕಲ ವಿಷಯಗಳಲ್ಲಿ ನಮ್ಮನ್ನು ನೋಡಿಕೊಳ್ಳೋದಾದ ಅಗತ್ಯತೆಗಳನ್ನು ಸಂಧಿಸುವಂಥ ದೇವರ ಕರಗಳಲ್ಲಿ ನಮ್ಮ ಆದಿಯನ್ನು ನಾವು ಆತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡೋಣ. ನಮ್ಮ ಮಾರ್ಗವನ್ನು ಆತನ ಮಾರ್ಗವಾಗಿ ಮಾರ್ಪಡಲಿಕ್ಕೆ ಕರ್ತನ ಕರಗಳಲ್ಲಿ ನಾವು ಒಪ್ಪಿಸಿಕೊಡೋಣ. ಮಾತ್ರ ಅಲ್ಲ, ಯೋಸೇಫನ ಜೀವಿತದಲ್ಲಿ ಯಾವ ರೀತಿಯಾಗಿ ತಡೆಗಳು ಬಂದರೂ ಎಲ್ಲ ನೀಗಲ್ಪಟ್ಟು ಉನ್ನತಿಗೆ ತಂದನೋ ಅದೇ ರೀತಿಯಾಗಿ ನಮಗಿರುವಂಥ ತಡೆಗಳು ಬೆಟ್ಟದೋಪಾದಿಯಲ್ಲಿ ಇದ್ದರೂ ಸಹ ಅವುಗಳನ್ನು ಎಲ್ಲವನ್ನು ಮೇಲೆತ್ತಲು ಶಕ್ತನಾದ ಕರ್ತನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋರಾಗಿರೋಣ. ಯಾಕಂದರೆ ಎಲ್ಲ ರೀತಿಯಲ್ಲೂ ನಮಗೆ ದೇವರಾಗಿದೆ. ನಮ್ಮಿಂದ ಅಸಾಧ್ಯವಾದ ಕಾರ್ಯಗಳು ದೇವರಿಂದ ಸಾಧ್ಯ. ಹೀಗಾಗಿ ಕರ್ತನು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೇಲೆ